ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಳೆದ 3 ವರ್ಷಗಳ ಕಾಲ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದೆ ಎಂದು ಆರೋಪಿಸಿರುವ ಬಿಜೆಪಿ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಪಿಎಂ ರವಿ ದುರ್ಬಳಕೆಯಾದ 39,000 ಕೋಟಿ ಅನುದಾನವನ್ನು ದಲಿತರಿಗೆ ವಾಪಸ್ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2023-24ರಲ್ಲಿ 11,144 ಕೋಟಿ, 2024-25ರಲ್ಲಿ 14,282 ಕೋಟಿ, 2025-26ರಲ್ಲಿ 13,433 ಕೋಟಿ, ಒಟ್ಟು 38,859 ಕೋಟಿ ದುರ್ಬಳಕೆಯಾಗಿದೆ. ದಲಿತರ ಈ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿರುವ ರಾಜ್ಯ ಸರ್ಕಾರ ಇದೀಗ ಮತ್ತೊಂದು ಬಜೆಟ್ ಹೆಸರಿನಲ್ಲಿ 15,000 ಕೋಟಿಯನ್ನು ಮುಳುಗಿಸಲು ಯತ್ನಿಸುತ್ತಿದೆ. ದಲಿತರ ಮೀಸಲು ನಿಧಿಗೆ ಕನ್ನ ಹಾಕುವ ಪ್ರಯತ್ನ ಖಂಡನೀಯ ಎಂದರು. ರಾಜ್ಯ ಬಜೆಟ್ನಲ್ಲಿ ರೂಪಾಯಿ 39,000 ಕೋಟಿ ಹಣದಲ್ಲಿ ಎಲ್ಲಾ ಜಿಲ್ಲೆಗಳ ದಲಿತರ ಅಭಿವೃದ್ಧಿಗೆ ಹಾಗೂ ಮೂಲ ಸೌಲಭ್ಯ ಒದಗಿಸಲು ತಲಾ 1,000 ಕೋಟಿ ಅನುದಾನ ಒದಗಿಸಬೇಕು. ಎಸ್ಸಿ ಎಸ್ಟಿ ನಿಗಮಗಳಿಗೆ ತಲಾ 1,000 ಕೋಟಿ ಅನುದಾನ ಘೋಷಿಸಬೇಕು. ದುರ್ಬಳಕೆಗೆ ದಾರಿ ಮಾಡಿಕೊಡ್ತಿರುವ 7C ಕಾಯ್ದೆಯನ್ನು ರದ್ದು ಮಾಡಬೇಕೆಂದು ರವಿ ಒತ್ತಾಯಿಸಿದರು. ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಬಹುಶಃ ಇಡೀ ರಾಜ್ಯದಲ್ಲಿ ಎಸ್ಸಿ ಎಸ್ಟಿ ಮತ್ತು ಟಿಎಸ್ಪಿ ಹಣ ದುರ್ಬಳಕೆ ಆಗಿರ್ತಕ್ಕಂಥದ್ದು ಸತ್ಯ. ಇದು ನಮ್ಮ ಆರೋಪ ಅಲ್ಲ, ಸತ್ಯತೆ ಇರ್ತಕ್ಕಂಥದ್ದು. ಆ ಬಗ್ಗೆ ನಾವು ಇವತ್ತು ಪತ್ರಿಕೆಗೋಷ್ಠಿಯ ಮುಖಾಂತರ ಇನ್ನೇನು ಬಜೆಟ್ ಮಂಡನೆ ಮಾಡ್ತಿದ್ದ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡಿಕೊಳ್ತಿದ್ದೇವೆ. ಕರ್ನಾಟಕ ಸರ್ಕಾರ ಕಳೆದ 3 ವರ್ಷದಿಂದ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರತಕ್ಕಂಥ ಎಸ್ಸಿ ಎಸ್ಟಿ ಮತ್ತು ಟಿಎಸ್ಪಿ ಹಣ ಸರಿಸುಮಾರು 39,000 ಕೋಟಿ ಹಣ ಇಡೀ ರಾಜ್ಯದಲ್ಲಿ ದುರ್ಬಳಕೆ ಆಗಿರ್ತಕ್ಕಂಥದ್ದು ಸತ್ಯ. ಈ ಎಲ್ಲ ಹಣವನ್ನು ಕೂಡ ಈ ರಾಜ್ಯದಲ್ಲಿ ಏನು ಅಧಿಕಾರವನ್ನು ಪಡೆದಿರ್ತಕ್ಕಂಥ ಕಾಂಗ್ರೆಸ್ ಅವರು ಏನು ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಯನ್ನು ಮಾಡಿದ್ದಾರೆ, ಇದಕ್ಕೆ ವಿನಿಯೋಗ ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬಂದಿದೆ. ಈ ವಿಚಾರವಾಗಿ ನಾವು ಕಳೆದ ವರ್ಷವೂ ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಡೀ ರಾಜ್ಯ ಮಟ್ಟದ ನಮ್ಮ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸಂಬಂಧಪಟ್ಟ ನಮ್ಮ ಪಕ್ಷದಿಂದ ಪ್ರತಿಭಟನೆ ಕೂಡ ನಡೆದಿತ್ತು. ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಇನ್ನೇನು ಬಜೆಟ್ ಅಧಿವೇಶನದಲ್ಲಿ ಇನ್ನೂ ಉಳಿದಂಥ ಒಂದು 15,000 ಕೋಟಿ ಇರುವ ಹಣವನ್ನು ಮತ್ತೆ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಳ್ತಾರೆ ಅಂತ ಹೇಳುವಂಥದ್ದು ನಮಗೆ ಕೂಡ ಗೊತ್ತಾಗಿದೆ. ಎಸ್ಸಿ ಎಸ್ಟಿ ಟಿಎಸ್ಪಿ ಹಣ ಒಂದು ಶೋಷಿತ ಸಮುದಾಯ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಅವರ ಶ್ರೇಯೋಭಿವೃದ್ಧಿಗಾಗಿ ಮಾಡಬೇಕಾಗಿರ್ತಕ್ಕಂಥ ಒಂದು ಅನುದಾನ. ಈ ಅನುದಾನ ಎಷ್ಟರ ಮಟ್ಟಿಗೆ ಇವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಈ ಎಲ್ಲ ಯೋಜನೆಗಳೇನಿದೆ, ಅವರ ಗ್ಯಾರಂಟಿ ಯೋಜನೆಗಳೇನಿದೆ, ಅವರ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಮತ್ತು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಯೋಜನೆ, ಈ ಯೋಜನೆಗಳಿಗೆ ಎಲ್ಲವೂ ಕೂಡ ನಮ್ಮ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಮೀಸಲಾಗಿಟ್ಟಿರ್ತಕ್ಕಂಥ ಎಸ್ಸಿ ಎಸ್ಟಿ ಟಿಎಸ್ಪಿ ಹಣವನ್ನು ಅವರು ಬಳಕೆ ಮಾಡಿರ್ತಕ್ಕಂಥ ಸತ್ಯಾಂಶ. ಅವರ ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ, 2023-24 ಸಾಲಿನಲ್ಲಿ ಸುಮಾರು 11,144 ಕೋಟಿ ರೂಪಾಯಿ ನಮ್ಮ ಪರಿಶಿಷ್ಟ. ಪ್ರಮುಖರಾದ ಚಂದ್ರು ಮಾತನಾಡಿ, ರಾಜ್ಯ ಬಜೆಟ್ನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರನ್ನು ಕಡೆಗಣಿಸಿದ್ರೆ ಕೊಡಗಿನ ಆನೆಚೌಕೂರು ಮತ್ತು ಸಂಪಾಜೆ ಗೇಟ್ ಬಂದ್ ಮಾಡಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಎಂಎಂ ಪರಮೇಶ್ವರ್ ಮಾತನಾಡಿ, ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಮೈಸೂರು ದಸರಾ ತಗೊಂಡು ಹೋಗ್ತಾರೆ, ಅವನ್ನ ಯಥಾಸ್ಥಿತಿ ಪುನಃ ಕಾಡಿಗೆ ತಂದು ಕೊಡ್ತಾರೆ. ಅವ್ರಿಗೆ ವಾಸ ಮಾಡಲಿಕ್ಕೆ ಮನೆ ಇಲ್ಲ, ಬೆಳಕು ಇಲ್ಲ, ನೀರಿಲ್ಲ. ಕುಶನಗರ ತಾಲೂಕಿಗೆ ಕಟ್ಟೆಯಾಡಿ, ಮಾವಿನಹಳ್ಳ, ಕಬ್ಬಿನಗದ್ದೆ, ಅವರು ಕೂಡ ಕಾನೂನಲ್ಲಿ ಅರಣ್ಯ ಹಕ್ಕು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ರು 2006 ಆ್ಯಕ್ಟ್ ಪ್ರಕಾರ. ಅವ್ರಿಗೆ ಇನ್ನೂ ಹಕ್ಕುಪತ್ರ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಕೊಡಗಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇರುವಂಥ ITDP ಇಲಾಖೆ ಅಧಿಕಾರಿಗಳು ಯಾರಿದ್ದಾರೆ ಅಥವಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅವ್ರಿಗೂ ಮಾಹಿತಿ ಕೊಡ್ತಿದೆ. ಎಲ್ಲವನ್ನು ತಿಳ್ಕೊಂಡು ನಮ್ಗೆ ಏನು ನಾವು ಇಟ್ಟಿದ್ದೀವಿ ಬೇಡಿಕೆ ಅದು ನೇರವಾಗಿ ಕೊಡುವಂತಾಗಬೇಕು. ಸರ್ಕಾರ ಏನು ಈ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ
ಸರ್ಕಾರ, ಕರ್ನಾಟಕ ಸರ್ಕಾರ ಪ್ರತಿಯೊಂದು ಬಡ ಕುಟುಂಬದಲ್ಲಿ ಏನಿದೆ, ಇವತ್ತು ನಮಗೆ ರೈತರಿಗೆ ಏನು ಪರಿಹಾರ ಇದು ಮಳೆ ಆಗತಕ್ಕಂಥ ಸಮಯದಲ್ಲಿ ಕಾಫಿಗೆ ಪರಿಹಾರ ಇಲ್ಲ, ಮೆಣಸಿಗೆ ಪರಿಹಾರ ಇಲ್ಲ, ಅಡಿಕೆಗೆ ಪರಿಹಾರ ಇಲ್ಲ, ಯಾರಿಗೆ ಪರಿಹಾರ ಇಲ್ಲ. ಈ ದುಡ್ಡಲ್ಲಿ ಏನು ಆಗ್ತಿದೆ, ಏನು ಮಾಡ್ತಿದೆ ಸರ್ಕಾರ ಅಂತ ಹೇಳೋದು ಕೂಡ ಈ ಭಾಗದ ಶಾಸಕರು ಕೊಡಗಿನ ಬಗ್ಗೆ ಕಾರ್ಯನಿರ್ವಹಿಸಲು ಜನ ಆಸ್ವಾದ ಮಾಡಿದ್ದಾರೆ. ಆಸ್ವಾದ ಮಾಡಿದ್ಮೇಲೆ ಕೊಡಗಿನ ಬಗ್ಗೆ ಚಿಂತೆನ ವಹಿಸ್ಕೊಡ್ಬೇಕಲ್ಲ, ಅಭಿವೃದ್ಧಿಗೆ ಬರಬೇಕಲ್ಲ. ಕೊಡಗಿನ ಜನ ಅವ್ರನ್ನ ಆಯ್ಕೆ ಮಾಡಿದ ಉದ್ದೇಶನೇ ಇತ್ತು. ಇವರು ಹಿಂದೆ ಸರ್ಕಾರ ಶಾಸಕರು ಮಾಡಿದ್ರೆ ಅವ್ರನ್ನ ಆಯ್ಕೆ ಮಾಡಿದ್ದಾರೆ, ಒಳ್ಳೆಯವರು ಆಯ್ಕೆ ಮಾಡಿದ್ದಾರೆ. ಇವರು ಕೂಡ ಏನೇ ಕೆಲಸ ಮಾಡದೆ ಹಿಂದಿನ ಸರ್ಕಾರ ಮಾಡಿದಂಥ ಏನು ಟೆಂಡರ್ ಆಗಿತ್ತು ಆ ಬೋಗಸ್ನ ಕೆಲಸ ಇಟ್ಟುಕೊಂಡು ಬುದ್ಧಿ ಪೂಜೆ ಮಾಡಿಕೊಂಡು ಈ 100 ಕೋಟಿ 1000 ಕೋಟಿ 500 ಕೋಟಿ ಎಲ್ಲಿ ಇದೆ ಅಂತ ಹೇಳೋದನ್ನು ತೋರಿಸ್ಬಿಟ್ಟಾರೆ. ಯಾವುದಾದ್ರು ಒಂದು ರೋಡ್ನಲ್ಲಿ ಈ ಭಾಗದ ಶಾಸಕರು ಗೆದ್ದಂಥವರು ನೇರವಾಗಿ ಸಿದ್ದರಾಮಯ್ಯ ಗೌರ್ಮೆಂಟಿಂದ ಅನುದಾನವನ್ನು ತಂದು ರೋಡ್ ಮಾಡಿಸಿ ನಾವು ಒಪ್ಕೊಳ್ತೀವಿ. ಸುಳ್ಳು ಪ್ರಚಾರಕ್ಕಾಗಿ ಆಗಬಾರ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನಾಂಗದವರು, ಪರಿಶಿಷ್ಟ ಪಂಗಡದವರು ನಾವು ಏನಿದ್ದೀವಿ ನಮ್ಮನ್ನು ಅಭಿವೃದ್ಧಿ ಕಡೆ ಮಾಡಬೇಕು. ಮಾನ್ಯ ಸಿದ್ದರಾಮಯ್ಯನವರು ಕೂಡ ಯಾವ ವರ್ಗದವರು, ನಾವು ಧ್ವನಿ ಎತ್ತಿ ಮಾತಾಡಿಸ್ತೀವಿ, ಅವ್ರು ಯಾವ ವರ್ಗದವರು. ನಾವು ಜೈಲು ಕುರುಬ, ಬೆಟ್ಟ ಕುರುಬ ಕುಂತಿರ್ಬೋದು, ಯಾರು ಪರಿಶಿಷ್ಟ ಪಂಗಡದಲ್ಲಿ ಅವರು ಕೂಡ ಒಂದು ಆ ಕೆಟಗರಿಗೆ ಬರುವಂಥವ್ರು. ಅವರು ಕೂಡ ಜನ ಆಸ್ವಾದ ಮಾಡೋದಿಲ್ಲ. ಅವರು ಕೂಡ ಈ ಜನದ ಬಗ್ಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಬಗ್ಗೆ ಕಾರ್ಯನಿರ್ವಹಿಸಿ ಅಭಿವೃದ್ಧಿ ಕಡೆ ಮಾಡಿಕೊಡ್ಬೇಕು ಅಂತ ಹೇಳಿ, ಮತ್ತು ಕೊಡಲಿಗೆ ಈ ಸಲಾದ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವನ್ನು ಮೀಸಲಾಗಿ ಇಡಬೇಕು. 25% ಅಲ್ಲದೆ ಹೆಚ್ಚು ಅನುದಾನ ಕೊಡಬೇಕು. ನಾವು ಒಂದು ವರ್ಗದಲ್ಲಿ ಮಾಡುವುದು ಹೇಳ್ಕೊಳ್ತೇವೆ. ನಮ್ಮ ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ಚಂದ್ರು, ಈರಾ ಸುಬ್ಬಯ್ಯ, ಮುತ್ತುರಾಜ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.